ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಸಂಬಂಧ ಡ್ರೈವರ್ ಕಾರ್ತಿಕ್ ಇವತ್ತು ಕೋರ್ಟ್ನಲ್ಲಿ ಸಾಕ್ಷ್ಯ ನುಡಿದಿದ್ದಾನೆ. ಅಶ್ಲೀಲ ದೃಶ್ಯಾವಳಿಗಳು ಸಿಕ್ಕಿದ್ದು ಹೇಗೆಂಬ ಮಾಹಿತಿಯನ್ನ ಕಾರ್ತಿಕ್ ಕೋರ್ಟ್ಗೆ ತಿಳಿಸಿದ್ದಾನೆ. ಗೆಳತಿ ಮನೆಗೆ ಪ್ರಜ್ವಲ್ ರೇವಣ್ಣ ತೆರಳಿದ್ದಾಗ ಕಾರ್ನಲ್ಲೇ ಮೊಬೈಲ್ ಬಿಟ್ಟು ಹೋಗಿದ್ರು. ಈ ವೇಳೆ ಮೊಬೈಲ್ ನೋಡಿದಾಗ 2,000 ಅಶ್ಲೀಲ ಫೋಟೋ, 40ರಿಂದ 50 ವಿಡಿಯೋಗಳಿದ್ವು. ಇದನ್ನ ಭವಾನಿ ರೇವಣ್ಣ ಅವರಿಗೆ ತೋರಿಸಲು ನಾನು ವರ್ಗಾಯಿಸಿಕೊಂಡಿದ್ದು, ಭವಾನಿ ಅವರಿಗೂ ಈ ವಿಷಯ ತಿಳಿಸಿದ್ದೆ ಅಂತ ಹೇಳಿದ್ದಾನೆ. ಈ ಕುರಿತು ಪ್ರಶ್ನಿಸಿದಾಗ ತಾಯಿ ಜೊತೆಗೆ ಪ್ರಜ್ವಲ್ ಮುನಿಸಿಕೊಂಡು ಮಾತು ಬಿಟ್ಟಿದ್ರು ಅಂತ ಹೇಳಿದ್ದಾನೆ. ಆಟೋ ಪ್ರಯಾಣ ದರ ಏರಿಕೆ ಮುನ್ನವೇ ಅಗ್ರಿಗೇಟರ್ ಆಪ್ಗಳಿಂದ ದುಪ್ಪಟ್ಟು ದರ ವಸೂಲಿ ಮಾಡಲಾಗುತ್ತಿದೆ. ನಗರದಲ್ಲಿ ಸದ್ಯ 2 ಕಿಲೋಮೀಟರ್ ಆಟೋ ಮೀಟರ್ ದರ 30 ರೂಪಾಯಿ. ಅದನ್ನು 40 ರೂಪಾಯಿಗೆ ಏರಿಸಲು ಡಿಸಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ತಿಂಗಳು ಅಥವಾ ಜೂನ್ನಲ್ಲಿ ಆದೇಶ ಹೊರಬೀಳಬಹುದು. ಆದರೆ ಆಪ್ ಆಧಾರಿತ ಕಂಪನಿಗಳು ಈಗಲೇ ದುಪ್ಪಟ್ಟು ದರ ವಸೂಲಿ ಮಾಡ್ತಿವೆ. ಚಾಲಕರಲ್ಲಿ ಪ್ರಯಾಣಿಕರಲ್ಲಿ ಲೂಟಿ ಮಾಡಿ ಚಾಲಕರ ಹೆಸರಲ್ಲಿ ದುಡ್ಡು ಮಾಡಿಕೊಂಡು ಇವತ್ತು ಚಾಲಕರಿಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅದಕ್ಕಾಗಿ ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಮತ್ತು ಇಂಥ ಸಂಸ್ಥೆಗಳನ್ನು ರದ್ದು ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನೆಲಮಂಗಲದ ಬಳಿಯ ದಾಸನಪುರ ಎಪಿಎಂಸಿ ಮಾರುಕಟ್ಟೆ ಕಾರ್ಯದರ್ಶಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ, ಸದಸ್ಯರು, ಪಿಡಿಒ ಸೇರಿ ಪ್ರತಿಭಟಿಸಿದ್ದಾರೆ. ಗ್ರಾಮ ಪಂಚಾಯತ್ಗೆ 6 ಕೋಟಿ ತೆರಿಗೆ ಬಾಕಿ, ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ, ಟ್ರಾಫಿಕ್ ಸಮಸ್ಯೆ ಕುರಿತಂತೆ ಸ್ಥಳಕ್ಕೆ ಬಂದ ದೊರೆಸ್ವಾಮಿ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ರು.